ವೆಲ್ಕಮ್ ಟು ಸ್ಪಂದನ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾನು ಹೂಕೋಸಿಂದ ಕಬಾಬ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಸ್ಮಾಲ್ ಪೀಸಸ್ ಕಟ್ ಮಾಡಿಕೊಂಡು ಇದನ್ನು ಹಾಟ್ ವಾಟರಿಂದ ಸ್ವಲ್ಪ ಹೊತ್ತು ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಹಾಟ್ ವಾಟರಿಂದ ವಾಶ್ ಮಾಡ್ಕೊಂಡಿರೋದು ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಫಸ್ಟು ಕಬಾಬ್ ಮಸಾಲ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು, ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್, ಕಾರ್ನ್ಫ್ಲವರು 2 ಟೇಬಲ್ ಸ್ಪೂನ್, ಮೆಣಸಿನ್ಕಾಯಿ ಪುಡಿ 1/2 ಸ್ಪೂನು, ಧನಿಯಾ ಪುಡಿ 1/2 ಸ್ಪೂನು, ಗರಂ ಮಸಾಲ 1/2 ಸ್ಪೂನ್, ಸಾಲ್ಟು ನಮ್ಗೆ ಎಷ್ಟಕ್ಕೆ ಬೇಕು ನಮ್ಮ ರುಚಿಗೆ ಅಷ್ಟು ನಾವು ಹಾಕ್ಕೋಬೋದು. ವಾಟರು ನಮಗೆ ಎಷ್ಟು ಬೇಕು ಅಷ್ಟಿಗೆ ಕಲಿಸ್ಕೊಳ್ಳೋಕ್ಕೆ ಹಾಕ್ಕೋಬೋದು. ನೆಕ್ಸ್ಟು ಹೂಕೋಸು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಮಿಕ್ಸ್ ಆಗಿಲ್ಲ, ಹಂಗಾಗಿ ನಾನು ಕಡಲೆ ಹಿಟ್ಟು ಇನ್ನೊಂದು ಸ್ಪೂನ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಡೋಣ. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಆದರೆ ನಾನು ಹಸಿ ಕರಿಬೇವನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅವಾಗ ಅದು ಕಂಡೀಷನ್ ಚೆನ್ನಾಗಿ ನಾವು ಹಾಕಿರೋ ಮಸಾಲ ಕೂತ್ಕೊಳ್ಳುತ್ತೆ. ನೋಡಿ, ಎಣ್ಣೆ ಕಾಯ್ದಿದೆ ಅಂತ ನಾನು ಒಂದೊಂದಾಗೆ ಬಿಡ್ತಿದ್ದೀನಿ ಎಣ್ಣೆಗೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ನೋಡೋಕ್ಕೂ ತಿನ್ನೋಕ್ಕೂ ಅಷ್ಟೇ. ನೋಡೋಣ ಇರಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನೇ ವಿಡಿಯೋದಲ್ಲಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ ಅಂತ. ನೋಡಿ, ಇವಾಗ ಲಾಸ್ಟದ್ದು ರೆಡಿ ಆಯಿತು. ಮ್ಯಾಗಿ ಮಸಾಲಾನ ಸ್ವಲ್ಪ ಅದ್ರ ಮೇಲೆ ಹಾಕೋಣ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಮಿಕ್ಸ್ ಮಾಡೋಣ. ಬಂದರೆ ಈ ಥರ ಸರ್ವ್ ಮಾಡಿಕೊಟ್ರೆ ತಿನ್ನೋಕ್ಕೂ ಸೂಪರಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಕರಿಬೇವು ಕೂಡ ಹಾಕಿದ್ದೀನಿ. ನೋಡಿ, ಹೊರ್ಗಡೆ ಹೋಗಿ ತಿಂದು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋಕ್ಕಿಂತ ಮನೆಯಲ್ಲೇ ನಾವು ರುಚಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ. ಮೇಯನೇಸು ಮತ್ತು ಟೊಮೆಟೊ ಸಾಸ್ ಜೊತೆ ತಿನ್ನೋಕ್ಕೂ ಮಜಾ ಇರುತ್ತೆ. ನೋಡಿ, ಒಂದ್ಸತಿ ನೀವು ಟ್ರೈ ಮಾಡಿ ಚೆನ್ನಾಗಿದೆ. ನೀವು ಒಂದ್ಸತಿ ಚೆನ್ನಾಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.